ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿಗೆ ಮತ್ತಷ್ಟು ಹೈಟೆಕ್ ಆಗ್ತಾ ಇರುವಂಥದ್ದು. ಯಾಕೆಂದರೆ ಡಿ.ಜಿ.ಪಿ ಅಲೋಕ್ ಕುಮಾರ್ ಅವರು ಡಿ.ಜಿ.ಪಿ ಆದ ನಂತರ ಇದೀಗ ಮತ್ತೊಂದು ಟೆಕ್ನಾಲಜಿಯನ್ನು ಬಳಸ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಆ ಜೈಲಿನಲ್ಲಿ ಬಯೋಮೆಟ್ರಿಕ್ ಸಿಸ್ಟಮನ್ನು ತರಕ್ಕೆ ಇದೀಗ ಮುಂದಾಗಿರುವಂಥದ್ದು. ಇಲ್ಲಿನ ಜೈಲಿನಲ್ಲಿರುವಂತಹ ಕೈದಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳು ಇರ್ಬೋದು, ಮತ್ತು ಯಾರೆಲ್ಲ ಕೆಲಸ ಮಾಡ್ತಾರೆ ಸೊ ಅವರಿಗೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಜಾರಿ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳಿರ್ಬೋದು, ಮತ್ತು ಅಲ್ಲಿನ ನಡೆಯುತ್ತಿರುವಂಥ ಅಪರಾಧ ಕೃತ್ಯಗಳಿರ್ಬೋದು, ಅಲ್ಲಿಂದ ಹೊರಗಡೆ ಬಂದು ಆರೋಪಿಗಳು ಏನೆಲ್ಲ ಮಾಡ್ತಾರೆ, ಮತ್ತು ಅಲ್ಲಿನ ಒಂದು ಕಣ್ಗಾವಲು ಇಡಕ್ಕೆ ಇದೀಗ ಮುಂದಾಗಿರುವಂಥದ್ದು. ಅಲೋಕ್ ಕುಮಾರ್ ಅವರು ಇದೀಗ ಮತ್ತೊಂದು ಹೆಜ್ಜೆ ಮುಂದಾಗಿರುವಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಯಾರೆಲ್ಲ ಕೈದಿಗಳು ಹೊರಗಡೆ ಬರ್ತಾರೆ, ಮತ್ತು ಒಳಗಡೆ ಎಷ್ಟೊತ್ತಿಗೆ ಹೋಗ್ತಾರೆ, ಮತ್ತು ಬೇಕರಿಗೆ ಎಷ್ಟೊತ್ತಿಗೆ ಹೋಗ್ತಾರೆ, ಮತ್ತು ಹೊರಗಡೆ ಏನು ಮೈದಾನಕ್ಕೆ ಎಷ್ಟೊತ್ತಿಗೆ ಹೋಗ್ತಾರೆ, ಮತ್ತು ಅಡುಗೆ ಮನೆಗೆ ಎಷ್ಟೊತ್ತಿಗೆ ಹೋಗ್ತಾರೆ, ಮತ್ತು ಬೇರೊಬ್ಬ ಕೈದಿನ ಮತ್ತೊಬ್ಬ ಕೈದಿ ಎಷ್ಟೊತ್ತಿಗೆ ಹೋಗಿ ಭೇಟಿ ಮಾಡ್ತಾನೆ ಅನ್ನೋದ್ರ ಬಗ್ಗೆನೂ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ಡೇಟಾ ಬೇಸ್ನಲ್ಲಿ ಕಲೆಕ್ಟ್ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಏನಂದರೆ ಎಲ್ಲ ಏನು ಜೈಲಿನಲ್ಲಿರುವಂತಹ ಎಂಟ್ರಿ ಮತ್ತು ಎಕ್ಸಿಟ್ಸ್ ಏನಿರುತ್ತೆ ಸೊ ಅಲ್ಲೆಲ್ಲನೂ ಸಹ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆನ ಜಾರಿ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಇದು ದೇಶದಲ್ಲೇ ಮೊದಲ ಜೈಲು ಅನ್ನೋ ಪ್ರಮುಖವಾದ ಹೆಗ್ಗಳಿಕೆಗೆ ಸಹ ಪಾತ್ರವಾಗುವಂಥದ್ದು. ಯಾಕಂದರೆ ದೇಶದ ಯಾವುದೇ ಜೈಲಿನಲ್ಲಿ ಈ ರೀತಿಯ ವ್ಯವಸ್ಥೆ ಇಲ್ಲ ಸದ್ಯಕ್ಕೆ. ಆದರೆ ಕರ್ನಾಟಕದ ದಲ್ಲಿ ಮೊದಲ ಬಾರಿಗೆ ಈ ರೀತಿಯ ವ್ಯವಸ್ಥೆಯನ್ನು ಅಲೋಕ್ ಕುಮಾರ್ ಅವರು ಜಾರಿಗೆ ತರ್ತಾ ಇರುವಂಥದ್ದು. ಅಂದರೆ ಕೈದಿಗಳು ಯಾರನ್ನು ಭೇಟಿ ಮಾಡೋಕ್ಕೆ ಹೋದ್ರು, ಮತ್ತು ಅವರ ಮನೆಯವರನ್ನು ಎಷ್ಟೊತ್ತಿಗೆ ಭೇಟಿ ಮಾಡೋಕ್ಕೆ ಹೋದ್ರು, ಮತ್ತು ಎಷ್ಟೊತ್ತು ಭೇಟಿಯನ್ನು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಎಕ್ಸಿಟ್ ಮತ್ತು ಎಂಟ್ರಿಯಲ್ಲಿ ಏನು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಕೈದಿಗಳು ಸಹ ಈ ಒಂದು ಏನೊಂದು ವ್ಯವಸ್ಥೆಯನ್ನು ಜಾರಿಗೆ ತರಕ್ಕೆ ಮುಂದಾಗಿರುವಂಥದ್ದು. ಎಲ್ಲ ಕೈದಿಗಳು ಸಹ ಈ ಬಯೋಮೆಟ್ರಿಕ್ ಮೂಲಕನೇ ಹೊರಗಡೆ ಹೋಗಬೇಕಾಗುತ್ತೆ, ನಂತರ ಒಳಗಡೆ ಬರಬೇಕಾಗುತ್ತೆ. ಅಂದರೆ ಎಷ್ಟೊತ್ತಿಗೆ ಅವರು ಹೊರಗಡೆ ಹೋದರು, ಎಷ್ಟೊತ್ತಿಗೆ ಹೋಗಿ ಯಾರನ್ನೆಲ್ಲ ಭೇಟಿ ಮಾಡಿದ್ರು, ಬೇಕ್ರಿಗೆ ಎಷ್ಟೊತ್ತಿಗೆ ಹೋದರು, ಮತ್ತು ಹೊರಗಡೆ ವ್ಯಾಯಾಮ ಮಾಡೋಕ್ಕೆ ಎಷ್ಟೊತ್ತಿಗೆ ಹೋದರು, ಊಟಕ್ಕೆ ಎಷ್ಟೊತ್ತಿಗೆ ಹೋದರು. ಸೊ ಈ ರೀತಿಯ ಕಂಪ್ಲೀಟ್ ಆದಂತಹ ಡೇಟಾ ಬೇಸನ್ನು ಏನು ಇದೀಗ ಜೈಲಿನಲ್ಲಿ ಸಂಗ್ರಹ ಮಾಡ್ತಾರೆ, ಮತ್ತು ಕಂಪ್ಲೀಟ್ ಆದಂತಹ ಡೇಟಾ ಬೇಸನ್ನು ಇಟ್ಕೊಂಡು ಯಾವೊಬ್ಬ ಕೈದಿ ಯಾರನ್ನು ಎಷ್ಟೊತ್ತಿಗೆ ಭೇಟಿ ಮಾಡಿದ್ದಾನೆ, ಮತ್ತು ಎಷ್ಟೊತ್ತಿಗೆ ಆತ ಒಳಗಡೆ ಬಂದಿದ್ದಾನೆ, ಮತ್ತು ಆತನ ಬೆರಕ್ಗೆ ಎಷ್ಟೊತ್ತಿಗೆ ಆತ ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೇಟಾ ಬೇಸನ್ನು ಈ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ನಲ್ಲಿ ಎಂಟ್ರಿಯನ್ನು ಆಗುತ್ತೆ. ಯಾಕಂದರೆ ಆರೋಪಿಗಳು ಏನಂದರೆ ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಬಂದು ಏನು ಅಂದರೆ ಅವರು ನಮಗೆ ಏನು ಅವಕಾಶವನ್ನು ಕೊಡ್ತಾರ ಭೇಟಿಗೆ ಅಂತೆಲ್ಲ ಸಹ ಒಂದು ಮಾಹಿತಿಯನ್ನು ಕೊಡ್ಬೋದು, ಮತ್ತು ಅರ್ಜಿಗಳನ್ನು ಸಹ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಏನಂದರೆ ಇದೀಗ ಬಂದುಬಿಟ್ಟು ಏನು ಈ ರೀತಿಯ ವ್ಯವಸ್ಥೆನ ಜಾರಿ ತರಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಏನಂದರೆ ದರ್ಶನ್ ಪ್ರಕರಣದಲ್ಲಿ ಸಹ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಸಹ ಬಂದಿರುವಂಥದ್ದು. ಯಾಕಂದರೆ ಅವರ ಫ್ಯಾಮಿಲಿಯನ್ನು ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಜೊತೆಗೆ ಏನಂದರೆ ಅವ್ರನ್ನ ಕೆಳಗಡೆ ಹೊರಗಡೆ ಏನು ಬಿಸಿಲಿಗೂ ಸಹ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಜನ ಆರೋಪಿಗಳು ಒಂದು ಅರ್ಜಿಯನ್ನು ಹಾಕಿದ್ರು. ಸೊ ಈ ನಿಟ್ಟಿನಲ್ಲಿ ಈ ರೀತಿಯ ವ್ಯವಸ್ಥೆ ಜಾರಿಗೆ ಮುಂದಾಗಿರುವಂಥ, ಯಾಕಂದರೆ ಕಂಪ್ಲೀಟ್ ಬಯೋಮೆಟ್ರಿಕ್ ಇದ್ದರೆ ಅವರು ಎಷ್ಟೊತ್ತಿಗೆ ಹೊರಗಡೆ ಹೋದರು, ಮತ್ತು ಒಳಗಡೆ ಎಷ್ಟೊತ್ತಿಗೆ ಬಂದರು, ಯಾರನ್ನು ಎಷ್ಟೊತ್ತಿಗೆ ಭೇಟಿ ಆಗಿದ್ರು ಅನ್ನೋದು ಕಂಪ್ಲೀಟ್ ಡೇಟಾ ಬೇಸನ್ನು ಈ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ನಲ್ಲಿ ಇರುತ್ತೆ. ಅದ್ರ ಜೊತೆಗೆ ಏನಂದರೆ ಜೈಲಿನಲ್ಲಿ ಯಾರೆಲ್ಲ ಏನು ಕೈದಿಗಳಿದ್ದಾರೆ, ಮತ್ತು ಯಾರೆಲ್ಲ ಶಿಕ್ಷೆಗೊಳಗಾದಂಥ ಕೈದಿಗಳಿದ್ದಾರೆ, ಎಲ್ಲರೂ ಸಹ ಈ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆಯ ಒಳಗಡೆ ಬರ್ತಾರೆ. ಅದರಲ್ಲಿ ಸಹ ಪ್ರಮುಖವಾಗಿ ದರ್ಶನ್ ಇರ್ಬೋದು, ಮತ್ತು ವಿನಯ್ ಕುಲಕರ್ಣಿ ಇರ್ಬೋದು, ಮತ್ತು ಪ್ರಜ್ವಲ್ ರೇವಣ್ಣ ಏನು ಶಿಕ್ಷೆಗೊಳಗಾದಂಥ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಸಹ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ಯಾರೆಲ್ಲ ವಿಚಾರಣೆ ಸಂದರ್ಭದಲ್ಲಿ ಹೊರಗಡೆ ಬಂದಿದ್ದಾರೆ, ಅಂದರೆ ಕೋರ್ಟ್ಗೆ ಇದ್ದಂಥ ಸಂದರ್ಭದಲ್ಲಿ ಯಾರೆಲ್ಲ ಹೊರಗಡೆ ಬಂದಿದ್ದಾರೆ, ಮತ್ತು ಎಷ್ಟೊತ್ತಿಗೆ ಅವರು ಒಳಗಡೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಡೇಟಾ ಬೇಸನ್ನು ತಯಾರು ಮಾಡ್ತಾರೆ. ಯಾಕಂದರೆ ಈ ರೀತಿಯ ಒಂದು ಡೇಟಾ ಬೇಸು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದ ಒಂದು ರಾಜ್ಯದಲ್ಲಿ ಬರ್ತಾ ಇರುವಂಥ, ಅದರಲ್ಲೂ ಸಹ ಪ್ರಮುಖವಾಗಿ ಪರಪ್ಪನಗ್ರಹಾರ ಜೈಲಲ್ಲಿ ಇದು ಒಂದು ರೀತಿ ಪೈಲಟ್ ಪ್ರಾಜೆಕ್ಟ್ ಆಗಿ ಜಾರಿಗೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಜೈಲೇನಿರುತ್ತೆ ಅಲ್ಲೂ ಸಹ ಈ ರೀತಿಯ ವ್ಯವಸ್ಥೆ ಜಾರಿಗೆ ತರಕ್ಕೆ ಮುಂದಾಗಿರುವಂಥದ್ದು ಅಲೋಕ್ ಕುಮಾರ್ ಅವರು. ಈ ಬಗ್ಗೆ ಸಹ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಒಬ್ಬ ಕೈದಿಯನ್ನು ಮತ್ತೊಬ್ಬ ಕೈದಿ ಏನು ಭೇಟಿ ಮಾಡೋಕ್ಕೆ ಹೋಗ್ತಾನೆ, ಆ ಒಂದು ಸಂದರ್ಭದಲ್ಲಿ ಆತ ಕೆಲವು ಗಂಟೆಗಳ ಕಾಲ ಒಂದು ಭೇಟಿಯನ್ನು ಮಾಡಿ ಒಂದು ಮಾಹಿತಿಯನ್ನು ವಿನಿಮಯ ಮಾಡ್ಕೊಂಡ್ರೆ, ಆದರೆ ಏನು ಮಾತಾಡಿದ್ದಾನೆ ಮತ್ತು ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇರಲ್ಲ. ಆದರೆ ಸಂಪೂರ್ಣ ಈ ರೀತಿ ಯಾರನ್ನು ಭೇಟಿ ಮಾಡೋಕ್ಕೆ ಯಾವ ಒಂದು ಬೆರಕಿಗೆ ಹೋಗಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ಕಂಪ್ಲೀಟ್ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿರುತ್ತೆ. ಯಾಕಂದರೆ ಎಲ್ಲ ಒಂದು ಎಕ್ಸಿಟ್ ಮತ್ತು ಎಂಟ್ರಿಗಳೇನಿರುತ್ತೋ ಅಲ್ಲಿ ಎಲ್ಲರೂ ಸಹ ಈ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆನ ಜಾರಿಗೆ ತರಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಏನು ಜೈಲಿನ ಅಧಿಕಾರಿಗಳು ವಾರ್ಡನ್ಗಳು ಯಾರಿರ್ತಾರೆ, ಮತ್ತು ಸೂಪರ್ವೈಸರ್ಗಳು ಯಾರಿರ್ತಾರೆ ಅವ್ರಿಗೂ ಸಹ ಈ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕಂದರೆ ಯಾವೊಬ್ಬ ಕೈದಿ ಜೊತೆ ಯಾವೊಬ್ಬ ಅಧಿಕಾರಿ ಎಷ್ಟೊತ್ತು ಮಾತಾಡ್ದ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಂಥ ಟ್ರ್ಯಾಕಿಂಗ್ ಇರುತ್ತೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅಕ್ರಮಗಳು ಎಸ್ಕೋಕ್ಕೂ ಸಹ ಒಂದು ರೀತಿ ಚಾನ್ಸಸ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಈ ರೀತಿಯ ವ್ಯವಸ್ಥೆನ ಜಾರಿಗೆ ತರ್ತರೋದಾಗಿ ಅಲೋಕ್ ಕುಮಾರ್ ಅವರು ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಅಲ್ಲಿನ ಜೈಲಿನ ಒಳಗಡೆ ಇರುವಂತಹ ಅಧಿಕಾರಿಗಳಿಗೂ ಸಹ ಈ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆ ಬರುತ್ತೆ. ಅವರು ಸಹ ಎಲ್ಲಾದರೂ ಒಳಗಡೆ ಯಾವುದಾದ್ರೂ ಒಂದು ಬೆರಕಿಗೆ ಹೋಗಬೇಕು
ಬರಬೇಕಂದ್ರೆ ಅಲ್ಲೂ ಸಹ ಅವರು ಬಯೋಮೆಟ್ರಿಕನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಮತ್ತು ಹೊರಗಡೆ ಬರಬೇಕಂದ್ರೂ ಸಹ ಬಯೋಮೆಟ್ರಿಕನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿಯ ವ್ಯವಸ್ಥೆ ಇದ್ದರೆ ಇದೊಂದು ರೀತಿ ಅಕೌಂಟಬಿಲಿಟಿ ಇರುತ್ತೆ. ಮತ್ತು ಯಾವೊಬ್ಬ ಕೈದಿಯನ್ನು ಯಾವೊಬ್ಬ ಅಧಿಕಾರಿ ಎಷ್ಟೊತ್ತಿಗೆ ಭೇಟಿ ಮಾಡ್ದ, ಮತ್ತು ಏನಕ್ಕೋಸ್ಕರ ಹೋಗಿದ್ದ, ಅಥವಾ ಬೇರೆ ಏನಾದರೂ ಸಂದರ್ಭದಲ್ಲಿ ಹೋಗಿದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೇಟಾಬೇಸ್ ಇರುತ್ತೆ. ಮತ್ತು ಯಾವುದೇ ರೀತಿಯಂಥ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಈ ರೀತಿಯ ಒಂದು ವ್ಯವಸ್ಥೆಯಿಂದ ತಡಿಬೋದು ಅನ್ನೋದು ಸಹ ಸದ್ಯಕ್ಕೆ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾಗಿ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಈ ರೀತಿಯ ನಮ್ಮ ಒಂದು ಪರಪ್ಪನಗರ ಜೈಲಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಜಾರಿಗೆ ತರಕ್ಕೆ ಅಲೋಕ್ ಕುಮಾರ್ ಅವರು ಮುಂದಾಗಿರುವಂಥದ್ದು. ಸದ್ಯಕ್ಕೆ ಈ ಪೈಲಟ್ ಪ್ರಾಜೆಕ್ಟಲ್ಲಿ ಈ ಒಂದು ಯೋಜನೆ ಜಾರಿಗೆ ಬರುತ್ತೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ರೀತಿಯ ವ್ಯವಸ್ಥೆ ಜಾರಿಗೆ ಬರುತ್ತೆ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಸಹ ಅವರು ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಮತ್ತು ಯಾರಾದರೂ ಬೇರೆ ಆ ರಾಜ್ಯದ ಒಂದು ಅಧಿಕಾರಿಗಳು ಬಂದು ಮಾಹಿತಿಯನ್ನು ಪಡ್ಕೊಂಡ್ರೆ ಅವ್ರಿಗೂ ಸಹ ಈ ರೀತಿ ಟ್ರ್ಯಾಕಿಂಗ್ ಸಿಸ್ಟಮನ್ನು ಮಾಡೋದ್ರ ಬಗ್ಗೆ ಏನೋದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತೀವಿ ಅಂತಲೂ ಸಹ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ರೀತಿಯ ವ್ಯವಸ್ಥೆ, ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಜಾರಿಗೆ ತರಕ್ಕೆ ಮುಂದಾಗಿರುವಂಥ ಇದು ಒಂದು ರೀತಿ ಎಲ್ಲೋ ಒಂದು ಕಡೆ ಏನು ಯಾರು ಕೈದಿಗಳು ಯಾರಿರ್ತಾರೆ, ಸೊ ಅವರ ಒಂದು ಅಕೌಂಟಬಿಲಿಟಿ ಮತ್ತು ಅವರು ಯಾವುದೇ ರೀತಿಯಂಥ ತಪ್ಪು ಎಸಗದ ರೀತಿಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಜಾರಿಗೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಏನು ಪರಪ್ಪನಗರ ಜೈಲಲ್ಲಿ ಈ ರೀತಿಯ ವ್ಯವಸ್ಥೆ ಜಾರಿಗೆ ಮುಂದಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಬೇರೆ ರಾಜ್ಯಗಳಲ್ಲೂ ಸಹ ಈ ರೀತಿಯ ಜಾರಿಗೆ ತರಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು.